ಈಶಾ ಫೌಂಡೇಶನ್ ಇದು ಪ್ರಸಿದ್ಧ ಜಾಗವಾಗ್ತಿದೆ ಈಗ. ಇದು ಬೆಂಗಳೂರಿನ ಉತ್ತರಕ್ಕೆ 65 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟಿಂದ 45 ಕಿಲೋಮೀಟರ್ ದೂರ ಆಗುತ್ತೆ. ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಿಂದ ಸುಮಾರು 60 ಕಿಲೋಮೀಟರ್ ದೂರ ಆಗುತ್ತೆ. ಈಗ ಇಲ್ಲಿಗೆ ಟ್ಯಾಕ್ಸಿಗಳು ಇದ್ದಾವೆ, ಬಸ್ಸುಗಳ ವ್ಯವಸ್ಥೆ ಕೂಡ ಇದೆ. ಈ ಆದಿಯೋಗಿಯು ಎತ್ತರ ಬಂದು 112 ಅಡಿ ಎತ್ತರ ಇದೆ. ಇಲ್ಲಿ ಯೋಗೇಶ್ವರ ಲಿಂಗ ಮತ್ತು ನಾಗನಂತಹ ಪವಿತ್ರ ಸ್ಥಳಗಳು ಕೂಡ ಇದ್ದಾವೆ. ತುಂಬ ಅದ್ಭುತ ಜಾಗವಾಗಿದೆ ಇದು. ಮುಂದಿನ ದಿನಗಳಲ್ಲಿ ಇಲ್ಲಿ ನವಗ್ರಹ ದೇವಾಲಯಗಳು, ಲಿಂಗ ಭೈರವಿ ಮತ್ತು ತೀರ್ಥಕುಂಡಗಳು, ಸದ್ಗುರು ಅಕಾಡೆಮಿ, ಈಶಾ ಹೋಮ್ ಸ್ಕೂಲು, ಈಶಾ ಸಂಸ್ಕೃತಿ ಮತ್ತು ಈಶಾ ಹೆಲ್ತ್ ಸೊಲ್ಯೂಷನ್ ಅಂತಹ ಪವಿತ್ರ ಸ್ಥಳಗಳು ಇಲ್ಲಿ ಆಗ್ತವಂತೆ ಮುಂದೆ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಜಾತಿ, ಮತ, ಲಿಂಗ, ಧಾರ್ಮಿಕ ಸಂಬಂಧ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರಿಗೂ ಯೋಗ ಮತ್ತು ಧ್ಯಾನ ಕಾರ್ಯಕ್ರಮಗಳನ್ನು ನೀಡ್ತಾರೆ. ಇಲ್ಲಿ ಯಾವುದೇ ಭೇದ ಭಾವ ಮಾಡೋದಿಲ್ಲ. ಇಲ್ಲಿ ನಾಗದೇವರ ವಿಶೇಷತೆ ಅಂದರೆ ಇದು ಸದ್ಗುರುಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುತ್ತದೆ. ಇದು ಶಕ್ತಿಶಾಲಿ ದೇವರಾಗಿರುತ್ತದೆ. ಆದಿಯೋಗಿಯು ತನ್ನ ಕುತ್ತಿಗೆ ಸುತ್ತ ನಾಗನನ್ನು ಧರಿಸಿರುತ್ತಾನೆ. ಅದು ನಾಗನ ಶಕ್ತಿಯನ್ನು ಹೊಂದುವ ಮೂಲಕ ನೀವು ಶಕ್ತಿಶಾಲಿ ಜೀವಿಯಾಗಬಹುದು ಎಂಬುದನ್ನು ಸೂಚಿಸುತ್ತದಂತೆ. ನಾಗದ ಆರತಿ ಬೆಳಗ್ಗೆ 6:20ಕ್ಕೆ, ಮಧ್ಯಾಹ್ನ 12:20ಕ್ಕೆ ನಡೆಯುತ್ತೆ ಮತ್ತು ಸಂಜೆ 6:20ಕ್ಕೆ ನಡೆಯುತ್ತೆ. ಆದಿಯೋಗಿ ದಿವ್ಯ ದರ್ಶನಂ ಇದು ಪ್ರತಿಮೆಯ ಮೇಲೆ ಪ್ರಕ್ಷೇಪಿಸಲಾದ ಒಂದು ಶಕ್ತಿಶಾಲಿ ವಿಡಿಯೋ ಇಮೇಜಿಂಗ್ ಪ್ರದರ್ಶನ ಆಗಿರುತ್ತೆ. ಅದ್ಭುತ ದೃಶ್ಯ ರಸದೌತಣವಾದ ಇದು ಸದ್ಗುರುಗಳ ಆದಿಯೋಗಿಯ ಕಥೆಯನ್ನು ಮತ್ತು ಯೋಗ ವಿಜ್ಞಾನವನ್ನು ಮಾನವರಿಗೆ ಹೇಗೆ ನೀಡಲಾಯಿತು ಎಂದು ವಿವರಿಸುತ್ತದೆ. ಪ್ರತಿದಿನ ಸಂಜೆ 7ಕ್ಕೆ ಇದು ಇರುತ್ತೆ. ಪ್ರತಿದಿನವೂ ಇರುತ್ತೆ ಇದು. ಇನ್ನೂ ಹಲವಾರು ವಿಶೇಷತೆಗಳು ಈ ಈಶಾ ಫೌಂಡೇಶನ್ನಲ್ಲಿ ಇದೆ. ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ ಈಗೀಗ. ಬಂದು ನೋಡಿ, ಇನ್ನೂ ಯಾರು ನೋಡಿಲ್ವೋ ನೋಡಿ ಬಂದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು, ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.